ಬಂದು ಕೇಳಿದ್ರು ಅವ್ರು ಕೇಳೋ ಪ್ರಶ್ನೆ ಕರೆಕ್ಟ್. ಅಲ್ಲಿ ಪುಣ್ಯ ಭೂಮಿ ಅನ್ನೋದಿದೆ ಅಲ್ವಾ? ಏನಮ್ಮ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಸ್ಟುಡಿಯೋ ಅವರು ನಾವು ಫಸ್ಟ್ ಕಾರ್ತಿಕ್ ಮನವಿ ಕೇಳ್ತೀವಿ, ರಿಕ್ವೆಸ್ಟು ಕಾರ್ತಿಕ್ ರಿಕ್ವೆಸ್ಟು ಕಾನೂನಿಗೆ ಹೋಗೋಲ್ಲ. ಈ ಕಾರ್ತಿಕ್ ಮುಂದೆ ದಿನ ಹಾಕ್ತೀನಿ ಬಂದು ಏನಾದ್ರೆ ಕಾನೂನಿಂದ ನಾವೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ಎಲ್ಲ ಒಂದಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದರೆ ಯಾವ ಕಾರಣಕ್ಕೂ ನಾವು ಕಾನೂನ ಬಿಟ್ಟು ಅದು ಸ್ಟುಡಿಯೋ ಜಾಗ, ಸರ್ಕಾರ ಕೊಟ್ಟ ಜಾಗ, ಅದಕ್ಕೇನೇ ಆಗಲಿ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಸಿಗುತ್ತೆ, ಗ್ಯಾರಂಟಿ ಇದೆ, ತೊಂದರೆ ಅಂತ ಹೋಗಲ್ಲ, ನ್ಯಾಯ ಸಿಗುತ್ತೆ. ಇದು ಯಾರು ಕೈವಾಡ ಇದೆ. ನಾನು ನಿನ್ನೆ ಕಾರ್ತಿಕ್ ಸತತ 6 ತಿಂಗಳು ಮಾಡಿ ಮೊನ್ನೆ ಯಾವಾಗ ಸಮಾಧಿ ಮಟ್ಟ ಅವತ್ತಿಂದ ಸೀರಿಯಸ್ ಹುಡುಕಿದ್ಕೆ ನಿನ್ನೆ ಸಿಕ್ಕಿದ. ನಾನು ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿದ್ದೆ ಮೊನ್ನೆನೇ. ಇಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ನಾವು ಹೇಳೋಕ್ಕಾಗಲ್ಲ. ನನಗೆ ಕೇಳಿದೆ ಯಾವ ಕಾರಣಕ್ಕೆ ನಮ್ಮ ಕಮರ್ಷಿಯಲ್ ಯಾರು ಅಂದ್ಕೊಂಡವ್ರೆ ಕಾಂಪ್ಲೆಕ್ಸ್ ಕೊಡ್ತಾರೆ, ಅಪಾರ್ಟ್ಮೆಂಟ್ ಕೊಡ್ತಾರೆ, ಶೋಭಾ ಕೊಡ್ತಾರೆ, ಪ್ರೆಸ್ಟೀಜ್ ಕೊಡ್ತಾರೆ, ಈ ಥರ ಸುಳ್ಳು ಅಪವಾದನೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಅದು ಮಾರಲ್ಲ. ಆಮೇಲೆ ಇದಕ್ಕೆ ಮಾರಕ್ಕೂ ಆಗಲ್ಲ. ಈಗ ಅದು ನಾನು ನೋಡಿದ್ದು ಕೇಳಬೇಕು, ನಾನು ನೋಡಿದ್ವಲ್ಲ ಕಣ್ಣಾರೆ. ಅಮ್ಮ ನಾನು ಇದಕ್ಕೊಂದು ನಿಮಿಷ ಲಾಯರ್ ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಇಲ್ಲ ಅವ್ರು ಮಾತಾಡ್ಬೇಕು ಅಲ್ಲ, ಒಂದು ನಿಮಿಷ ಅವ್ರೇನು ಕೇಳ್ತಾವ್ರೆ ಕೇಳ್ಬಿಟ್ಟು ನಾನು ಮಾತಾಡ್ತೀನಿ. ಒಂದು ನಿಮಿಷ 3 ಇಲ್ಲ 10 ಆಗಲಿ ಒಂದೇ ಸೇನೆ 1000. ಒಂದು ನಿಮಿಷ ಅದಕ್ಕೆ ಉತ್ತರ ಕೊಡ್ತೀನಿ. ಒಂದು ಸೆಕೆಂಡ್ ನೀವು ಮಾತಾಡಿ. ನೋಡಿ, ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಳಮಾಡಿದೆ. ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು. ಇದು ಮೊದಲನೇದು. ಎರಡನೇದಾಗಿ 8/8/2025 ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರು ಅದರ ನಂತರ ಇವತ್ತು 19/8/2025 ಅಂದರೆ 11 ದಿನ ಆಯಿತು. 11 ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರೂ ಇದುವರೆಗೂ ಪತ್ತೆ ಮಾಡಿಲ್ಲ. ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗಲಿ ಆ ಕೇಸ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗಲಿ ಯಾರೂ ಮಾಡಿಲ್ಲ. ಇದನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿವಸ ದಾಖಲು ಮಾಡಿದ್ದೀವಿ. ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡಬಹುದಾಗಿತ್ತು. ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ಅಲ್ಲ, ಒಂದು ನಿಮಿಷ ಅದಕ್ಕೆ ಬಂದೆ. ಈಗ ನೀವು ಕೇಳ್ತಾ ಇರೋದೇನು, 3 ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ ಕಾನೂನು ಹೋರಾಟ ಮಾಡ್ತಾ ಇರೋದು ನಾವು ಸಂಘಟನೆಯವರು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾರೂ ಕೂಡ ನಮಗೆ ಯಾರೂ ಹೊರತಾಗಿಲ್ಲ ಅಥವಾ ಯಾರನ್ನು ಬಿಟ್ಟು ನಾವು ಮಾಡ್ತಾ ಇಲ್ಲ. ಯಾರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದನೇ ಕರಿತಾ ಇದ್ದೀವಿ, ಬಂದು ಕಾನೂನು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಏನಾಗುತ್ತೆ, ಇವತ್ತು ಎಲ್ರಿಗೂ ಗೊತ್ತಿದೆ, ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮಾತಾಡ್ತಾರೆ. ಆದರೆ ನಾನು ಅದನ್ನೇ ಹೇಳಿದ್ನಲ್ಲ, ಯಾರು ಕೂಡ ಯಾವ ಕಾರಣಕ್ಕೆ ಇದಾಯಿತು, ದುರ್ಘಟನೆ ನಡೀಬಾರ್ದಾಗಿತ್ತು, ಎಲ್ಲರ ಮನಸ್ಸಲ್ಲೂ ಇದೆ. ಅದು ಯಾಕೆ ನಡೀತು, ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾರೂ ಅದನ್ನು ಪತ್ತೆ ಮಾಡಿಲ್ಲ. ಸೊ ಇವತ್ತು ನಿಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಕಾನೂನು ಹೋರಾಟ ನಾವು ತಗೊಂಡಿದ್ದೀವಿ. ಅವ್ರ ಹಿನ್ನೆಲೆಯಲ್ಲಿ ಕಾರ್ತಿಕ್ ಜೊತೆ ಮಾತಾಡೋದು ಅದೆಲ್ಲ ಬ್ಯಾಕ್ ಸ್ಟೇಜ್ ಅದು ನಿಮ್ಮ ಇದರಲ್ಲೇ ಹೇಳಬೇಕು, ಲ್ಯಾಂಗ್ವೇಜಲ್ಲಿ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಆ ಕಾನೂನು ಹೋರಾಟಕ್ಕೆ ಎಲ್ಲ ಅಭಿಮಾನಿಗಳು ಸಾಥ್ ಕೊಡಬೇಕು, ಎಲ್ಲರೂ ಸಹಕರಿಸಬೇಕು ಅಂಥೇಳಿ
ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ.